ಶಿವಣ್ಣ ನನ್ನಲ್ಲಿ ಬಂದಿತ್ತು. ಫಸ್ಟ್ ಟೈಮ್ ಕರ್ಕೊಂಡು ಹೋದ್ರು, ಬಂದಿದ್ರು ಕೋಣ ಯಾವ ತರ ಓಡುತ್ತೆ ಅಂತ ಅನ್ಕೊಂಡು ಇನ್ನು ಒಂದು ಮೈ ಚಳಿ ಬಿಡ್ತಾ ಇಲ್ಲ ಅಲ್ಲಿಗೆ, ಎಲ್ಲ ಉಜ್ಕೊಂಡು ಹೋಯ್ತಿದ. ಸೊ ಅಗ್ಗ ಹಿಡ್ಕೊಂಡು ಬಿಡಿ ಅಂದ ತಕ್ಷಣ ನೀವು ಏನು ಅದರಿಂದ ಮುಂದೆ ಹೋಗೋದು ಅದು ನಮ್ಮನ್ನು ಹೇಳ್ಕೊಂಡು ಹೋಗಕ್ಕಾಗಿಲ್ಲ ಅಂದ್ರೆ ಬಿದ್ವಿ ಅಂತ ಒಂದೇ ಸಲಕ್ಕೆ ಬಂದು ಕೋಣ ಹತ್ತಿ ಇನ್ನೇನೋ. ಇಲ್ಲಿ ಉಡುಪಿ ಕನ್ನಡದಲ್ಲಿ ಕುದಿ ಅಂತ ಹೇಳ್ತೀವಿ. ಅರ್ಧ ಅಡಿ ಇರುತ್ತೆ, ಅದು ಕಂಟಿನ್ಯೂಷನ್ ಒಂದು ಕೊಟ್ಟಿರ್ತಾರೆ. ಸೊ ಅಲ್ಲಿ ಇಟ್ಕೊಂಡು ಬಾಲ ಗ್ರಿಪ್ ಇರಬೇಕು. ಬಟ್ ಕೋಣ ಕಂಪ್ಲೀಟ್ಲಿ ಎಣ್ಣೆ ಹಚ್ಚಿ ಫುಲ್ ಜಾರ್ತಾ ಇರುತ್ತೆ ಅದು. ಸೊ ಹತ್ತಿದ್ದೀನಿ ಒಳಗಡೆ ಎದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ, ಎಳ್ಕೊಂಡು ತುಂಬ ಬೆಂಡ್ ಆಗಿದೆ, ಅಂದರೆ ಇನ್ನೇನು ಬೇಕನ್ನ. ಸೊ ಆ ಕಾಲನ್ನ ನಾನೇನು ಮಾಡ್ಬಿಟ್ಟೆ, ಈ ಯಾವ ಕಾಲು ಹಲ್ಗೆ ಮೇಲೆ ಇಟ್ಟಿದ್ದೆ ಅದೇ ಕಾಲನ್ನ ಎತ್ತೆ. ಕಾರಣ ಆಗ್ತದ ಅಂತ ಕೇಳಿದೆ. ಇಲ್ಲ ಮಗ ನೀ ತಗೊಂಡ್ ಬಾ. ಈ ಕೋಣ ಇಲ್ಲಿದ್ರೆ ಇಲ್ಲಿದ್ನಲ್ಲ, ಇಲ್ಲಿಂದ ಮೇಲ್ ಬರಕ್ಕೆ ಶುರುವಾಯಿತು. ಬಂದರೆ ಲಾಸ್ಟಿಗೆ ಬಂದು ನಿಂಗೆ ನಿಂತ್ಕೊಳ್ಳೋ ಥರದ್ದೊಂದು ಸಿಚುವೇಶನ್ ಬಂತು. ಥ್ಯಾಂಕ್ಸ್ ಟು ನಂಗೆ ಡೇ ಆಫ್ ಶೂಟ್ ತನಕ ನಂಗೆ ನಂಬಿಕೆ ಈ ಇಂಪ್ಯಾಕ್ಟ್ ಬರ್ತಿರ್ಬೇಕು, ನೋಡ್ಬೇಕಲ್ಲ ಯಾವ ಗ್ಯಾಪಲ್ಲಿ ಕೋಣ ಓಡಿಸ್ತೀವಿ. 4ರಿಂದ ಒಂದು 5 ರೌಂಡ್ ಜಾಸ್ತಿ ಅಂದ್ರೆ ಅದಕ್ಕಿಂತ ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಈ ಸಿನಿಮಾದ ಶೂಟಿಂಗ್ ಹೆಂಗಾಗುತ್ತೆ ರಿಪೀಟ್, ಅದು ಶೂಟಿಂಗ್ ಟೈಮಲ್ಲಿ ರಿಷಬ್ ಅಣ್ಣ ಒಂದು ಮೈಯಲ್ಲಿ ಆಗಿದ್ದುಕೊಂಡು ಯಾವ ಲೆವೆಲ್ ಅವ್ರು ಪರ್ಫಾರ್ಮ್ ಮಾಡೋಕೆ ಶುರು ಮಾಡಲ್ಲ. ಹೇಗೆ ನಾವು ಶೂಟ್ ಮಾಡಬೇಕಾದ್ರೆ ಟೆಕ್ನಿಕಲಿ ಕ್ಯಾಮ್ರಾನ ರೋಪ್ ಮೇಲೆ ಗಿಮ್ಮಲ್ ಮೇಲೆ ಹಾಕ್ಬಿಟ್ಟು, ಸೊ ಇದು ಫಸ್ಟ್ ಬ್ಯಾಕ್ ಶಾಟ್ ತೊಗೊಂಡ್ವಿ. ಹಾಗಾಗಿ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ಸ್ ಇಮಿಡಿಯೇಟ್ಲಿ ಇನ್ನೊಂದೇನೋ ಒಂದು ಪ್ಲಾನ್ ಮಾಡ್ಕೊಂಡು ಕೂಡ ಟ್ರೈ ಮಾಡಿದ್ರು. ಬ್ಯಾಕ್ ಟು 2 ಅಡಿ ಕೊಚ್ಚೆ ಇತ್ತು. ಆ ಕೊಚ್ಚೆಯಲ್ಲಿ ನಮ್ಗೇನಿಸಿದ್ದು ಅಂದ್ರೆ ಆ ಫೈಟ್ನ ಎಲ್ಲರೂ ನಾವೆಲ್ಲ ಕಮಲ ಗದ್ದೆ ಒಳಗಡೆ ಇಳಿದಿದ್ದು. ಇಲ್ಲ ಅವ್ರ ಹತ್ರ ಸಂಜೆ ಹೋಗುವಾಗ ಫುಲ್ ಟಯರ್ಡ್ ಆಗಿದ್ದು. ಸಂತೋಷದ ವಿಷಯ. ರೂಪ